ಆತ್ಮೀಯ ಇಲ್ಲಿ ಸೇರಿದಂಥ ಎಲ್ಲ ಸಂಗಾತಿಗಳೇ, ವೇದಿಕೆಯಲ್ಲಿರುವಂಥ ಎಲ್ಲ CPM ಪಕ್ಷದ ಮುಖಂಡರುಗಳೇ ಹಾಗೂ ಸಭೆಯ ಅಧ್ಯಕ್ಷರೇ, ಇವತ್ತು ನಮ್ಮ ಜಿಲ್ಲೆಯ ರಾಜಕೀಯ ಎಷ್ಟು ದೊಡ್ಡ ರೀತಿಯಲ್ಲಿ ಸಂವಿಧಾನ ವಿರೋಧಿಯಾಗಿ ಇದೆ ಅಂತ ಹೇಳುವಂಥದ್ದನ್ನು ನಾವು ಇಲ್ಲಿ ನೋಡಬಹುದು. ಸಂವಿಧಾನಬದ್ಧವಾದಂಥ ಪ್ರತಿಭಟನೆ ಹಕ್ಕಿಗೆ ನಮ್ಮನ್ನು ರೋಡ್ ಸೈಡ್ಗೆ ಹಾಕಿದ್ದಾರೆ, ಫುಟ್ಪಾತ್ನಲ್ಲಿ ಕುತ್ಕೊಳಿಸಿದ್ದಾರೆ ಅಂತ ಹೇಳಿದ್ರೆ ಈ ಜಿಲ್ಲೆಯ ಕಾಂಗ್ರೆಸ್ BJP ರಾಜಕೀಯಕ್ಕೆ ಅತಿ ದೊಡ್ಡ ಶೇಮ್ ಇದು. ಇವರು ಸಂವಿಧಾನ ವಿರೋಧಿಯಾಗಿ ಈ ರೀತಿಯಲ್ಲಿ ಜನಸಾಮಾನ್ಯರ ಬಗ್ಗೆ ಕಡೆಗಣಿಸುವಂತ ಅಥವಾ ಪ್ರತಿಭಟನೆ ಹಕ್ಕುವನ್ನು ಪ್ರಶ್ನೆ ಮಾಡುವಂತ ವ್ಯವಸ್ಥೆಯನ್ನು ಕಡೆಗಣಿಸ್ತಾರೆ ಅಂತ ಹೇಳಿದ್ರೆ ಇದುವೇ ನಿಜವಾದ ಸಂವಿಧಾನ ವಿರೋಧಿ ನಡೆ, ಇದುವೇ ನಿಜವಾದ ದೇಶದ್ರೋಹ. ಇವತ್ತು ಫುಟ್ಪಾತ್ ಅಲ್ಲಿ ನಮಗೆ ಪ್ರತಿಭಟನೆ ಮಾಡಲಿಕ್ಕೆ ಕೊಡುವುದಿಲ್ಲ ಅಂತಲ್ಲ, ಆದರೆ ನಿಮ್ಮ ರಾಜಕೀಯವನ್ನು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಕಾರ್ಮಿಕರ ಪರವಾದ, ನಮ್ಮ ದುಡಿಯುವ ಜನರ ಪರವಾಗ, ನಮ್ಮ ಜನಸಾಮಾನ್ಯರ ಪರವಾಗಿ, ನಮ್ಮ ರೈತರ ಪರವಾಗಿ ನಿಮ್ಮ ಯಾವುದೇ ರಾಜಕೀಯ ಇಲ್ಲ. ಏನಿದ್ದರೂ ಕೂಡ ನೀವು ಕಾರ್ಪೊರೇಟ್ ಬಂಡವಾಳಶಾಹಿಗಳ ಪರವಾಗಿ, ಅತಿ ಶ್ರೀಮಂತರ ಪರವಾದ ಅದರ ರಾಜಕೀಯವನ್ನು ಮಾಡ್ತಾ ಇದ್ದೀರಿ. CPM ಪಕ್ಷದ ರಾಜಕೀಯ ಏನು ಹೇಳ್ತದೆ? ಕಾರ್ಮಿಕರಿಗೆ ಬದುಕಬೇಕು, ರೈತರಿಗೆ ಬದುಕಬೇಕು, ಮಹಿಳೆಯರ ಹಕ್ಕು ರಕ್ಷಣೆ ಆಗಬೇಕು, ಅಲ್ಪಸಂಖ್ಯಾತರ ಸ್ವಾಭಿಮಾನ ಬದುಕಿಗೆ ಧಕ್ಕೆ ಬರಬಾರದು, ದಲಿತರ ಸ್ವಾಭಿಮಾನಕ್ಕೆ ಚ್ಯುತಿ ಬರಬಾರದು ಅಂತ ಹೇಳುವ ನಮ್ಮ ರಾಜ್ಯಕ್ಕೆ ವಿರುದ್ಧವಾಗಿ ಯಾರೆಲ್ಲ ನಮಗೆ ಅನ್ಯಾಯ, ದೌರ್ಜನ್ಯ, ಮೋಸ, ವಂಚನೆ, ಶೋಷಣೆ ಮಾಡ್ತಾ ಇದ್ದಾರೋ ಅವರ ರಕ್ಷಣೆಯ ರಾಜಕೀಯ ನಿಮ್ಮಲ್ಲಿದೆ. ಇದನ್ನು ನಾವು ಪ್ರಶ್ನಿಸಿ ಇವತ್ತು ಈ ಒಂದು ದೊಡ್ಡ ರೀತಿಯ ಪ್ರತಿಭಟನೆ ಮಾಡಿದ್ದೇವೆ. ಬೀಡಿ ಕಾರ್ಮಿಕರ ಪಕ್ಷ ತೆಕ್ಕೊಂಡಾಗ ಏನು ನಿಮ್ಮ ರಾಜಕೀಯ? ಈ ಜಿಲ್ಲೆಯ ಲಕ್ಷಾಂತರ ಬೀಡಿ ಕಾರ್ಮಿಕರ ಪರವಾಗಿ ನಿಮ್ಮ ರಾಜಕೀಯ ಇಲ್ಲ, ಕಾಂಗ್ರೆಸ್ ರಾಜಕೀಯವೂ ಇಲ್ಲ, BJP ರಾಜಕೀಯವೂ ಇಲ್ಲ. ನಾವು ಇದೇ ಕೆಂಬಾವುಟ ಹಿಡ್ಕೊಂಡು ನಮ್ಮ ದುಡಿದ ಸಂಬಳ ಕೊಡಿ, ನಮಗೆ ಕಳೆದ 6 ವರ್ಷದಿಂದ ಸಂಬಳ ಸಿಗ್ತಾ ಇಲ್ಲ, ನೀವೇ ನಿಗದಿ ಮಾಡಿದಂತ ಮಜೂರಿ, ನಿಮ್ಮದೇ ಮಾಲಕರ ವರ್ಗ ಒಪ್ಪಿದಂತ ಮಜೂರಿ, ಅದನ್ನು ಕೊಡ್ಲಿಕ್ಕೆ ನಿಮಗೆ ಆಗುತ್ತಾ ಇಲ್ಲ. ಯಾವ ಸೀಮೆಯ ರಾಜಕೀಯ ನಿಮ್ಮದು? BJPಯವರು ಅವರ ಸಂಬಳಗಳು ಜಾಸ್ತಿ ಆಗುವಾಗ, ಶಾಸಕ ಸಂಸದರ ಸಂಬಳ ಜಾಸ್ತಿ ಆಗುವಾಗ ಕಾಂಗ್ರೆಸ್ BJPಯವರು ಒಟ್ಟಿಗೆ ಕೈ ಎತ್ತಾರೆ. ಆದರೆ ಬೀಡಿ ಕಾರ್ಮಿಕರ ಪ್ರಶ್ನೆ ಬಂದಾಗ ಯಾವ ರೀತಿಯ ಪ್ರಶ್ನೆ ಇಲ್ಲ, ಯಾವ ರೀತಿಯ ಧ್ವನಿ ಎತ್ತುತ್ತಾ ಇಲ್ಲ. ಇವತ್ತು ಕೇಂದ್ರ ನರೇಂದ್ರ ಮೋದಿ ಸರ್ಕಾರ ನಾನು ಮಹಿಳೆಯರ ಉದ್ಧಾರಕ್ಕಾಗಿ, ಮಾತೆಯರ ರಕ್ಷಣೆಗಾಗಿ ಅಂತ ಹೇಳ್ತಾ ಇದೆ. ಆದರೆ ಮಹಿಳೆಯರಿಗೆ ಬೀಡಿ ಕಟ್ಟುವ, ಮಹಿಳೆಯರ ಮಕ್ಕಳಿಗೆ ಕೊಡಬೇಕಾದಂತ ಸ್ಕಾಲರ್ಶಿಪ್, ಅವರ ಆರೋಗ್ಯಕ್ಕೆ ಬೇಕಾದಂತ ವ್ಯವಸ್ಥೆಗೆ ಬೀಡಿ ಮಾಲಕರಂತೆ ಕೊಡೋದಂತ GSTS ಅಲ್ಲಿ ತೆಕೊಂಡಾಗ ಸೆಸ್ ಅನ್ನು ಕೂಡ ನೀವು ಪಾವತಿ ಮಾಡ್ತಾ ಇಲ್ಲ. ನೀವು ಇಲ್ಲಿಯ ಕಾರ್ಮಿಕ ವರ್ಗಕ್ಕೆ, ತಾಯಂದಿರಿಗೆ ದ್ರೋಹ ಮಾಡ್ತಾ ಇದ್ದೀರಿ. ಇಂತಹ ಮೋದಿಯನ್ನು ನಾವು ಇದು ಗೌರವಿಸಬರಿಸಿ ಬಂದಿದೆ. ಏನಾಗಿದೆ ನಮ್ಮ ರಾಜಕೀಯಕ್ಕೆ? ಇವತ್ತಿನ ರಾಜಕೀಯ ಸ್ವಾತಂತ್ರ್ಯ ಅಂತ ಹೇಳುವಂಥದ್ದು ದೈಹಿಕ ಗುಲಾಮಗಿರಿ ಇಲ್ಲದಿರಬಹುದು, ಆದರೆ ನಮ್ಮನ್ನು, ಈ ಜಿಲ್ಲೆಯ ಜನರನ್ನು, ಈ ರಾಜ್ಯ ಜನರನ್ನು ನೀವು ಮಾನಸಿಕವಾದ ಗುಲಾಮಗಿರಿಗೆ ತಳ್ಳಿದ್ದೀರಿ. ನೀವು ಏನು ಮಾಡಿದ್ರು ನಿಮ್ಮನ್ನು ಬೆಂಬಲಿಸುವಂತ ಒಂದು ಗುಲಾಮಿ ವ್ಯವಸ್ಥೆಯನ್ನು ತಂದಿದ್ದೀರಿ. ಈ ಗುಲಾಮಿ ರಾಜಕೀಯವನ್ನು ನಾವು ವಿರೋಧಿಸುವಂತ ಹೋರಾಟವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಇನ್ನೊಂದು ಕಡೆ ಮೈಕ್ರೋ ಫೈನಾನ್ಸ್ ಅನ್ನು ಇದೊಂದು ತೊಂದರೆ. ಅಮೆರಿಕದ ಫಾರ್ಡ್ ಫೌಂಡೇಶನ್ ಇದರ ರೂವಾರಿ ಇಡೀ ಜಗತ್ತನ್ನು ಕೈಯಲ್ಲಿ ಇಟ್ಟುಕೊಳ್ಳಲಿಕ್ಕೆ ಬೇಕಾಗಿ ಮಾತ್ರ ಅಲ್ಲ, ಬಂಡವಾಳಶಾಹಿ ಕಾರ್ಪೊರೇಟ್ ವರ್ಗಕ್ಕೆ ಆರ್ಥಿಕ ಬಿಕ್ಕಟ್ಟು ಬಂದಾಗ ಅವರು ಉತ್ಪಾದಿಸಿದಂತಹ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಇದೇ ಜನಸಾಮಾನ್ಯರ ಕೈಯಲ್ಲಿ ₹1,000 ಹಣ ಕೊಡುವಂತ ತಮ್ಮಂತ ಒಂದು ತಂತ್ರವೇ ಈ ಮೈಕ್ರೋ ಫೈನಾನ್ಸ್. ಅದರ ಸಂಸ್ಥಾಪಕ, ಈ ಮೈಕ್ರೋ ಫೈನಾನ್ಸ್ ಸಂಸ್ಥಾಪಕ ಇವತ್ತು ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದಾನೆ ಮೊಹಮ್ಮದ್ ಯೂನಸ್. ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡಿಸ್ತಾರೆ ಈ ಬಂಡವಾಳಶಾಹಿ ಪಕ್ಷಗಳು. ಆದರೆ ನಮ್ಮ ಜನರ ಮನೆಗೆ ಬಂದು ದಾಳಿ ದಬ್ಬಾಳಿಕೆ ಮಾಡುವಾಗ, ಈ ಅವಮಾನ ಮಾಡುವಾಗ ತಳಿಲಿಕ್ಕೆ ಯೋಗ್ಯತೆ ಇಲ್ಲದ ರಾಜಕೀಯ ನಿಮ್ಮದು. ಅದು BJP ರಾಜಕೀಯ ಇರ್ಬೋದು, ಕಾಂಗ್ರೆಸ್ ರಾಜಕೀಯ ಇರ್ಬೋದು. ನೀವು ಕಾನೂನು ಮಾಡಿದ್ರೆ ಸಾಕಾಗುವುದಿಲ್ಲ. ನಮ್ಮ ಮನೆಗೆ ಬಂದು ಈ ರೀತಿ ದಾಳಿ ದಬ್ಬಾಳಿಕೆ ಮಾಡುವಾಗ, ಅವಮಾನ ಮಾಡುವಾಗ, ನಾವು ಕೆಲಸ ಮಾಡುವಲ್ಲಿಗೆ ಬಂದು ಅಲ್ಲಿ ಅವಮಾನ ಮಾಡುವಾಗ ನಿಮ್ಮ ರಾಜಕೀಯ ಎಲ್ಲಿಗೆ ಹೋಯಿತು ಅಂತ ಹೇಳಿ ಪ್ರಶ್ನೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಬೇಕು ಬಂಧುಗಳೇ. ಇದು ನಮ್ಮ CPM ರಾಜಕೀಯ. ಕೆಂಬಾವುಟ ಹಿಡಿದು ಇಡೀ ರಾಜ್ಯದಲ್ಲಿ ಈ ಮೈಕ್ರೋ ಫೈನಾನ್ಸ್ ವಿರುದ್ಧ ಮಾತ್ರ ಅಲ್ಲ, ಇಡೀ ಸಾಲಗಾರರನ್ನು ಶೋಷಣೆ ಮಾಡುವಂತ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದ ಇತಿಹಾಸ ಕೆಂಬಾವುಟದ್ದು. ಅದು ಮಾತ್ರ ಅಲ್ಲ, ಇವತ್ತು ಧರ್ಮಸ್ಥಳ ಇರಬಹುದು, ಯಾವುದೇ ಸ್ವಸಹಾಯ ಗುಂಪುಗಳಿರಬಹುದು, ದೇವರ ಹೆಸರಲ್ಲಿ ಕೂಡ ನೀವು ಮನೆಗೆ ಬಂದು ಮಾಡುವಂತ ಮೋಸ, ವಂಚನೆ, ದೌರ್ಜನ್ಯವನ್ನು ತಡಿಲಿಕ್ಕೆ ಈ ಕೆಂಬಾವುಟ ಇದೆ. ಅದು ಯಾವತ್ತೂ ಕೂಡ ಯಾರನ್ನು ಬಿಟ್ಟು ಹಾಕುವುದಿಲ್ಲ ಅಂತ ಹೇಳೋದನ್ನು ತೋರಿಸಿಕೊಡುವಂತ ರಾಜಕೀಯ ನಮ್ಮದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ರೈತರ ಪ್ರಶ್ನೆ ತಗೊಂಡ್ರೆ
ಇವತ್ತು ಒಕ್ಕಲೆಬ್ಬಿಸ್ತಾ ಇದ್ದೀರಿ. ಯಾವ ಸೀಮೆ ರಾಜಕೀಯ ಇದು? ಈ ಮಣ್ಣಲ್ಲಿ ಬೆಳೆದ ಬೆಳೆಯಿಂದ ತಿಂದುಂಡು ತೇಗುವಂತಹ ರಾಜಕಾರಣಿಗಳೇ ಅದೇ ರೈತರನ್ನು ಅದೇ ಮಣ್ಣಿನಿಂದ ಒಕ್ಕಲೆಬ್ಬಿಸುವ ರಾಜ್ಯಕ್ಕೆ ನಿಮ್ಮದು. ಇವತ್ತು ಬೆಳ್ತಂಗಡಿ ಅಂತ ಪ್ರದೇಶದಲ್ಲಿ ಅಥವಾ ಈ ಪಶ್ಚಿಮ ಘಟ್ಟದ ಪ್ರದೇಶಗಳಲ್ಲಿ ರೈತರನ್ನು ಒಕ್ಕಲೆಬ್ಬಿಸ್ತಾ ಇದ್ದೀರಿ. ಕೇಳುವರಿಲ್ಲ. ನೀವು ಕಚ್ಚಾಡ್ತಾ ಇದ್ದೀರಿ. ಹರೀಶ್ ಪೂಂಜಾರ್ ಹೇಳಲಿಕ್ಕೆ ಆಯ್ತು ಅದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಹೇಳಲಿಕ್ಕೆ ಆಯ್ತು ಅದು ಕೇಂದ್ರ ಸರ್ಕಾರ. ಹಾಗೆ ಇಬ್ಬರು ಒಟ್ಟಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಅವರಿಗೆ ಬದುಕಿಲ್ಲ. ನೀವು ಅರಣ್ಯ ಹಕ್ಕು ರಕ್ಷಣಾ ಕಾಯ್ದೆ ಇದೆ, ಅರಣ್ಯ ಸಂರಕ್ಷಣಾ ಕಾಯ್ದೆ 2006ರಲ್ಲಿ ಎಡರಂಗದ ಬೆಂಬಲವಾಗಿದ್ದಂತ ಸರ್ಕಾರ ಜಾರಿ ಮಾಡಿತ್ತು. ಆದರೆ ಅದರ ಮೂಲಕವಾದರೂ ಈ ಮಲೆಕೂಡಿಯರಿಗೆ ಆದಿವಾಸಿಗಳಿಗೆ ಕೂಡ ಇನ್ನೂ ಕೂಡ ಹಕ್ಕು ಪತ್ರ ನೀವು ಕೊಡಲಿಲ್ಲ, ಸಮುದಾಯದ ಹಕ್ಕು ಕೊಡಲಿಲ್ಲ. ಮಾತ್ರ ಅಲ್ಲ, ನೀವು ಒಕ್ಕಲೆಬ್ಬಿಸ್ತಾ ಇದ್ದೀರಿ. ಈ ಅರಣ್ಯ ಕಾಯ್ದೆ ತಿದ್ದುಪಡಿಬೇಕು. ಇತರ ಜಾತಿಗಳು ಅರಣ್ಯದಲ್ಲಿ ಕೂತ್ರೆ ಅವರಿಗೆ 3 ತಲೆಮಾರಿನ ಸಾಕ್ಷಿ ಕೊಡಬೇಕಂತ ಎಲ್ಲಿಗೆ ಕೊಡಬೇಕು? ನೀವು ಬ್ರಿಟನ್ನಿಗೆ ಹೋಗ್ಬೇಕಷ್ಟೇ. ಬ್ರಿಟಿಷ್ ಸರ್ಕಾರದಲ್ಲಿ ಹೋಗಿ ನಮ್ಮ ಸಾಕ್ಷಿ ಕೊಡಿ ಅಂತ ಕೇಳಬೇಕಷ್ಟೇ. ಆದ್ರಿಂದ ಬಿಜೆಪಿ ಸರ್ಕಾರವು ರೈತ ವಿರೋಧಿಯಾಗಿದೆ. ಅರಣ್ಯ ಪ್ರದೇಶಕ್ಕೆ ಒಕ್ಕಲೆಬ್ಬಿಸಿ ಶ್ರೀಮಂತ ಕಾರ್ಪೊರೇಟ್ ಕಂಪನಿಗಳಿಗೆ ಗಣಿಗಾರಿಕೆ ಮಾಡಿಸಿಕೊಳ್ಳಲಿಕ್ಕೆ ನೀವು ಮುಂದಾಗಿದ್ದೀರಿ. ಅದರ ಜೊತೆಗೆ 91ನೇ ಅಕ್ಕ ಸಕ್ರಮ ಅರ್ಜಿ ಕೊಟ್ಟಿದ್ದೇವೆ, ಇದುವರೆಗೆ ಸಕ್ರಮ ಇಲ್ಲ. ಪ್ರತಿ ಸಮಯ ಚುನಾವಣೆ ಬಂದಾಗ ಓಟು ಕೊಡಿ, ನೀವು ಭೂಮಿ ಕೊಡ್ತೇವೆ, ಓಟು ಕೊಡಿ, ಭೂಮಿ ಕೊಡ್ತೇವೆ ಅಂತ ಹೇಳಿ ಸುಳ್ಳು ಹೇಳುವ ರಾಜ್ಯಕ್ಕೆ ನಿಮ್ಮದು. ಆದರೆ ರೈತರಿಗೆ ಹಕ್ಕು ಪತ್ರ ಕೊಡಲು ಬಿಡುವುದಿಲ್ಲ. ಈ ಅಕ್ರಮ ಭೂಮಿ ಸಕ್ರಮ ಓಡಿ ಅಂತ ಹೇಳುದು ಘೋಷಣೆಯೇ 1980ರ ದಶಕದಲ್ಲಿ ಕೆಂಬಾವುಟದ ಘೋಷಣೆ ಅದು. ಆದರೆ ಇವತ್ತಿಗೂ ನೀವು ಅದನ್ನು ಈಡೇರಿಸಲಿಲ್ಲ. ಅದನ್ನು ನಾವು ಬಿಡುವುದಿಲ್ಲ, ಎದ್ದು ಬರ್ತೇವೆ, ನಮ್ಮ ಹಕ್ಕು ಪತ್ರ ಪಡೆತೇವೆ ಅಂತ ಹೇಳುವಂಥದ್ದು ಕೂಡ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ರೈತರಿಗೆ ಭೂಮಿ ಕೊಟ್ಟಿದ್ದೀರಿ, ಪಾಲು ಮಾಡ್ಲಿಕ್ಕೆ ಆಗುದಿಲ್ಲ, ಪ್ಲಾಟಿಂಗ್ ಇಲ್ಲ, ಇದು ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ನೀವೇನ್ ಮಾಡ್ತೀರಿ? ಬಡ ರೈತ ಅವನ ಕೃಷಿ ಭೂಮಿಯಲ್ಲಿ ಮನೆ ಕಟ್ಟಬೇಕಾದ್ರೂ ಕೂಡ ಕನ್ವರ್ಷನ್ ಆಗಬೇಕಾದ್ರೆ ಮೂಢ ಆಗಬೇಕು. ಎಲ್ಲಿಂದ ಮಾಡಲಿ ನಾವು? ಈ ರೈತರಿಗೆ ಈ ರೀತಿ ಹಿಂಸೆ ಕೊಡುವಂತ ರಾಜ್ಯಕ್ಕೆ ನಿಮ್ದು ಕಾಂಗ್ರೆಸ್ ಬಿಜೆಪಿ ರಾಜ್ಯಕ್ಕೆ ಆದ್ರೆ ನಾವು ರೈತರ ಪರವಾಗಿದ್ದೇವೆ, ಕಾರ್ಮಿಕರ ಪರವಾಗಿದ್ದೇವೆ, ಮಹಿಳೆಯರ ಪರವಾಗಿದ್ದೇವೆ, ಅಲ್ಪಸಂಖ್ಯಾತರ ಗೌರವದ ರಕ್ಷಣೆ ಪರವಾಗಿದ್ದೇವೆ, ದಲಿತರ ಪರವಾಗಿದ್ದೇವೆ ಅಂತ ಹೇಳಿ ಕೆಂಬಾವುಟ ಹಿಡಿದು ಹೋರಾಟ ಮಾಡ್ತೇವೆ. ಈ ಜಿಲ್ಲೆದು ಹೋರಾಟದ ಇತಿಹಾಸ. ಎಲ್ಲಿವರೆಗೆ ನಾವು ಹೋರಾಟ ಮಾಡಿಕೊಂಡು ಮುಂಚೂಣಿಯಲ್ಲಿದ್ದೇವೋ ಆವಾಗ ನಮ್ಮ ಜಿಲ್ಲೆ ಆರ್ಥಿಕವಾಗಿ ಮೇಲೆ ಬಂದಿತ್ತು. ಒಂದು ಜಿಲ್ಲೆಗೆ ಒಂದು ಅಭಿವೃದ್ಧಿಶೀಲ ಜಿಲ್ಲೆ, ಬುದ್ಧಿವಂತರ ಜಿಲ್ಲೆ ಅಂತ ಹೆಸರಿತ್ತು. ಯಾವಾಗ ನೀವು ಹೋರಾಟವನ್ನು ಹುಟ್ಟುಪಾತಿಗೆ ತಂದು ಹಾಕಿದ್ರೋ, ಯಾವಾಗ ಹೋರಾಟವನ್ನು ದಮನ ಮಾಡಲಿಕ್ಕೆ ಹೊರಟ್ರೋ, ಯಾವಾಗ ಹೋರಾಟಗಾರರನ್ನು ನೀವು ಅಂಧ ಭಕ್ತರನ್ನಾಗಿ ಮಾಡಿ ಮೂಲ ಗುಂಪು ಮಾಡಿದ್ರೋ ಆವಾಗ ಜಿಲ್ಲೆಯ ಅಭಿವೃದ್ಧಿ ಕುಂಠಿತಾಗಿದೆ. ಈ ಕುಂಠಿತ ವಿರುದ್ಧ, ಈ ನಿಮ್ಮ ಜನವಿರೋಧಿ ಆಡಳಿತ ವಿರುದ್ಧ, ಈ ನಿಮ್ಮ ಜಿಲ್ಲೆಗೆ ಅನಾರೋಗ್ಯವಾದಂತಹ ರಾಜ್ಯಕ್ಕೆ ವಿರುದ್ಧ ಕೆಂಬಾಟ ಹಿಡಿದು ಸಿಪಿಎಂ ಪಕ್ಷ ಹೋರಾಟ ಮಾಡ್ತದೆ. ಆ ಮೂಲಕ ನ್ಯಾಯಕ್ಕಾಗಿ ನಾವು ಮುಂದೆ ಮುಂಚೂಣಿಯಲ್ಲಿ ಇರ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.